ಇವತ್ತು ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಬೆಳಗ್ಗೆ 7 ಗಂಟೆಯಿಂದ ನಡೀತಾ ಇದೆ. ಅಲ್ಲಲ್ಲಿ ಶಾಂತಿಯುತವಾಗಿ ನಡೀತಾ ಇದ್ರೆ ಕೆಲವೊಂದು ಕಡೆ ದಾಂಧಲೆ ಸೃಷ್ಟಿಯಾಗಿದೆ. ಇಲ್ಲಿ ಅಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕೂಡ ಗ್ರಾಮಸ್ಥರು ಅಂಥದೇ ದಾಂಧಲೆಗೆ ಮುಂದಾಗಿದ್ರು. ಯಾಕೆ ಏನು ಎತ್ತ ಅಂತ ಮಾತನಾಡೋಣ. ಚಾಮರಾಜನಗರ ಜಿಲ್ಲೆಯಲ್ಲಿ ಗ್ರಾಮಸ್ಥರಿಂದ ದಾಂಧಲೆ, ಹನೂರಿನ ಇಂಡಿಗನತ್ತ ಗ್ರಾಮಸ್ಥರಿಂದ ದಾಂಧಲೆ ನಡೆದಿದೆ. ಚಾಮರಾಜನಗರದ ಗ್ರಾಮಸ್ಥರು ದಾಂಧಲೆಯನ್ನ ಮಾಡಿದ್ದಾರೆ. ಚುನಾವಣೆಯ ಹೊತ್ತಲ್ಲಿ ಮೇಜು, ಕುರ್ಚಿ, ಇವಿಎಂ ಸಂಪೂರ್ಣವಾಗಿ ಧ್ವಂಸ. ಗ್ರಾಮಸ್ಥರಿಂದ ದಾಂಧಲೆ, ಕಲ್ಲು ತೂರಾಟ. ಉದ್ವಿಗ್ನ ಪರಿಸ್ಥಿತಿ ಗ್ರಾಮದಲ್ಲಿ ಉಂಟು ಮಾಡಿದ್ದಾರೆ ಗ್ರಾಮಸ್ಥರೇ. ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಬೇಕಾಯಿತು. ಚಾಮರಾಜನಗರ ಜಿಲ್ಲೆಯಲ್ಲಿ ಗ್ರಾಮಸ್ಥರೇ ದಾಂಧಲೆಯನ್ನ ಮಾಡಿದಂತಹ ಘಟನೆ ನಡೆದಿದೆ. ಮೇಜು, ಕುರ್ಚಿ, ಇವಿಎಂ ಸಂಪೂರ್ಣ ಧ್ವಂಸ. ದಾಂಧಲೆ ಮಾಡಿ ಕಲ್ಲು ತೂರಾಟ ನಡೆಸಿದ್ದಾರೆ. ನೋಡಿ, ಬೆಳಗ್ಗೆಯಿಂದ ಪಾಪ ಮತ ಎಲ್ಲವೂ ಕೂಡ ಭದ್ರವಾಗಿರುತ್ತೆ ಇವಿಎಂ ಅಲ್ಲಿ. ಆ ಇವಿಎಂ ಅನ್ನೇ ಧ್ವಂಸ ಮಾಡಿಬಿಟ್ಟಿದ್ದಾರೆ, ಕೆರಳಿದ್ದಾರೆ. ಪರಿಸ್ಥಿತಿ ಕೈಮೀರಿ ಹೋದಾಗಿಂದ ಪೊಲೀಸರು ಲಾಠಿ ಚಾರ್ಜ್ಗೆ ಮುಂದಾದ್ರು. ಚಾಮರಾಜನಗರ ಜಿಲ್ಲೆಯಲ್ಲಿ ಹನೂರಿನ ಇಂಡಿಗನತ್ತ ಗ್ರಾಮದಲ್ಲಿ ಆಗಿರುವಂತಹ ದಾಂಧಲೆ ಇದು. ಮೊದಲ ಹಂತದಲ್ಲೇ ಶಾಂತಿಯುತವಾಗಿ ನಡಿಬೇಕಾಗಿದ್ದ ಮತದಾನ ಈ ರೀತಿ ದಾಂಧಲೆಗೆ ಕಾರಣ ಆಯ್ತು. ಕಾರಣಕರ್ತರು ಯಾರು ಅಂತಂದ್ರೆ ಹಿಂದಿದ್ದಂತಹ ಸಂಸದರು, ಶಾಸಕರೇ ಕಾರಣ ಅಂತ ಹೇಳ್ಬೋದು ಇಲ್ಲಿ. ಯಾಕಂದ್ರೆ ಅವ್ರು ಯಾಕೆ ಇಲ್ಲಿ ಬಹಿಷ್ಕರಿಸಿದ್ರು ಚುನಾವಣೆಯನ್ನ? ಮೂಲಭೂತ ಸೌಕರ್ಯನೇ ಇಲ್ಲ ನಮ್ಮ ಹಳ್ಳಿಯಲ್ಲಿ ಅಂತಂದ್ರೆ ನಾವ್ ಯಾಕೆ ನಿಮಗೆ ಮತ ಹಾಕಬೇಕು? ನಾವು ಮತಾನೇ ಹಾಕಲ್ಲ, ನಾವು ಬಹಿಷ್ಕರಿಸ್ತೀವಿ ಅಂತ ವಾದ ಅವ್ರದ್ದು. ಮನವೊಲಿಸೋದಿಕ್ಕೆ ಮುಂದಾದಾಗ, ಯಾವುದೇ ಕಾರಣಕ್ಕೂ ಬಗದೇ ಇದ್ದಾಗ, ಅಧಿಕಾರಿಗಳ ಮೇಲೆ ಎರಗಿದಾಗ ಅಲ್ಲಿ ಲಾಠಿ ಚಾರ್ಜ್ಗೆ ಮುಂದಾಗಿದ್ದಾರೆ. ಹೆಣ್ಮಕ್ಳು, ಗಂಡು ಮಕ್ಕಳು, ವಯಸ್ಸಾದವರು, ಚಿಕ್ಕ ಮಕ್ಕಳು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೀವು. ಆದ್ರೆ ಮೂಲಭೂತ ಸೌಕರ್ಯಗಳು ಇದ್ದಿದ್ರೆ ಅಲ್ಲಿನ ಗ್ರಾಮಸ್ಥರು ಯಾಕೆ ರೊಚ್ಚಿಗೆ ಹೇಳ್ತಾ ಇದ್ರು ಹೇಳಿ? ಕುಡಿಯೋಕ್ ನೀರಿಲ್ಲ, ರಸ್ತೆ ಇಲ್ಲ, ಹಾಸ್ಪಿಟಲ್ ಇಲ್ಲ, ಏನೂ ಇಲ್ಲ ಅಂತಂದ್ರೆ ಏನ್ ಅಭಿವೃದ್ಧಿ ಮಾಡ್ತಾರೆ ಅಂತ ಜನ ಓಟ್ ಹಾಕ್ತಾರೆ. ಸೊ ಇವತ್ತು ಅದಕ್ಕೆ ಗ್ರಾಮಸ್ಥರು ಬಹಿಷ್ಕರಿಸಿದ್ರು ಮತದಾನವನ್ನ. ನಾವು ಮತದಾನವನ್ನೇ ಮಾಡಲ್ಲ ಅಂತ.
ಹಿಂದೆ ಅಭ್ಯರ್ಥಿಗಳು ಬಂದಾಗ್ಲೂ ಅವ್ರು ಹೇಳಿರ್ತಾರೆ ಮೋಸ್ಟ್ಲಿ ನಾವು ಬಹಿಷ್ಕರಿಸ್ತೀವಿ ಅಂತ. ಕೆಲವೊಂದ್ ಕಡೆ ನೋಡಿದೀವಿ ನಾವು ಅಭ್ಯರ್ಥಿಗಳಿಗೆ ಗೆರವ್ ಹಾಕ್ತಾರೆ. ಯಾವ ನೈತಿಕತೆ ಇಟ್ಕೊಂಡು ಬರ್ತೀರಾ ಗ್ರಾಮಗಳಿಗೆ ಮತ ಕೇಳೋಕೆ ಅಂತ? ಇಲ್ಲ ಆಗಿರೋದು ಕೂಡ ಅದೇ. ಚಾಮರಾಜನಗರ ಜಿಲ್ಲೆಯ ಗ್ರಾಮಸ್ಥರು ಮಾಡಿರೋದು. ನೋಡ್ತಾ ಇದ್ದೀರಾ ಚಾಮರಾಜನಗರದ ಹನೂರು ಅದತ್ರ ಒಂದು ಗ್ರಾಮದಲ್ಲಿ ಆಗಿರುವಂತಹ ಗಲಾಟೆ. ಇದು ಗಲಾಟೆಗೆ ಮೇನ್ ಕಾರಣ ಏನು? ಗ್ರಾಮಸ್ಥರು ಬಹಿಷ್ಕಾರ ಮಾಡಿದ್ರು, ನಾವು ಓಟೆ ಹಾಕಲ್ಲ, ನಾವು ಎಲೆಕ್ಷನ್ಗೆ ಪಾರ್ಟಿಸಿಪೇಟೇ ಮಾಡ್ತಿಲ್ಲ ಅಂತ.
ಆಗೇನ್ ಮಾಡಿದ್ರು ಅಧಿಕಾರಿಗಳು, ಪೊಲೀಸ್ ಅವ್ರನ್ನ ಕಳಿಸ್ತಾರೆ ಮನವೊಲಿಕೆ ಮಾಡಿ ಅಂತ. ಪರಿಸ್ಥಿತಿ ನಿಯಂತ್ರಣ ಆಗ್ಬೇಕಲ್ಲ, ಇವರು ಏಕಾಏಕಿ ಅಧಿಕಾರಿಗಳ ಜೊತೆಗೆ ವಾಗ್ವಾದ ಕೆಳೆದಿದ್ದಾರೆ. ಅಧಿಕಾರಿಗಳು ಏನ್ ಎಳ್ಕೊಂಡೋಗಿ ಅಲ್ಲಿ ಒತ್ಸಕ್ಕಂತೂ ಆಗಲ್ಲ, ಸ್ವ ಇಚ್ಛೆಯಿಂದ ಹೋಗ್ಬೇಕು. ಅವರು ಬರ್ಲಿಲ್ಲ ಅಂದ್ರೆ ಕರೀತಾರೆ. ಮತದಾನ ಅನ್ನೋದು ಪ್ರತಿಯೊಬ್ಬರ ಹಕ್ಕು, ಅದು ಹಕ್ಕನ್ ಚಲಾವಣೆ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಅಂತ. ಬನ್ನಿ ಮತ ಹಾಕಿ ಅಂತ. ಯಾವುದಕ್ಕೂ ಜಗ್ಗಲ್ಲ. ಯಾಕೆ? ಕುಡಿಯೋಕ್ ನೀರಿಲ್ಲ, ರಸ್ತೆ ಇಲ್ಲ, ಬಸ್ ವ್ಯವಸ್ಥೆ ಸರಿಯಾಗಿಲ್ಲ, ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಹಾಸ್ಪಿಟಲ್ಗೆ ನಾವು ಅಡ್ಮಿಟ್ ಮಾಡ್ಬೇಕು ಅಂತಂದ್ರೂ ಕೂಡ ಹಾಸ್ಪಿಟಲ್ ನೆಟ್ಗಿಲ್ಲ. ಇಂತಹ ಗ್ರಾಮದಲ್ಲಿ ನಾವು ವಾಸ ಮಾಡ್ತಾ ಇದೀವಿ. ನಾವ್ ಯಾಕೆ ವೋಟ್ ಹಾಕಬೇಕು? ನಾವು ಹಾಕಲ್ಲ, ನಮಗ್ ಬೇಡವೇ ಬೇಡ, ಯಾವ ಶಾಸಕರು ಬೇಡ, ಯಾವ ಎಂಪಿನೂ ಬೇಡ ಅಂತ ಡಿಸೈಡ್ ಆಗ್ಬಿಟ್ಟಿದ್ದಾರೆ, ರೊಚ್ಚಿಗೆ ಎದ್ದಿದ್ದಾರೆ. ಸೊ ನಡುವೆ ಬಂದಂತಹ ಪೊಲೀಸರು ಶಾಂತ ಮಾಡ್ಲೇಬೇಕಲ್ಲ, ಹೇಗಾದ್ರೂ ಮಾಡಿ. ಅವ್ರ ರೀತಿಯಾಗಿ ಲಾಠಿ ಚಾರ್ಜ್ ಎಲ್ಲ ಮಾಡೋಕ್ ಮುಂದಾದ್ರು. ದೃಶ್ಯದಲ್ಲಿ ನೋಡ್ತಿದ್ದೀರಾ, ಕೆಲವೊಬ್ರು ಹೆಣ್ಮಕ್ಳು ತೋರಿಸ್ತಾ ಇದ್ದಾರೆ, ನನಗೆ ಕೈಗೆ ಹೊಡೆದಿದ್ದಾರೆ ಲಾಠಿಯಿಂದ, ನನಗೆ ಇಲ್ಲಿ ಗಾಯ ಆಗಿದೆ, ಪೆಟ್ಟಾಗಿದೆ ಅನ್ನೋದನ್ನು ಕೂಡ ಅಲ್ಲಿ ತೋರಿಸ್ತಾ ಇದ್ದಾರೆ. ಕುಡಿಯೋಕ್ ನೀರಿನ ಒಂದು ಸೌಲಭ್ಯನೇ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನಾವ್ ಯಾಕೆ ಮತ ಹಾಕ್ಬೇಕು? ಈಗ ಮತ ಹಾಕಿದ್ರು ಏನಾಗುತ್ತೋ ಗೊತ್ತಿಲ್ಲ. ಹಿಂದೆ ಇದ್ದವ್ರಂತೂ ನಮಗೆ ಇಷ್ಟೆಲ್ಲ ಗೋಳಾಡಿಸ್ಬಿಟ್ಟಿದ್ದಾರೆ. ಸರಿಯಾಗಿ ವಿದ್ಯುತ್ ಸೌಲಭ್ಯ ಇಲ್ಲ, ನಮ್ಗೆ ಮಕ್ಕಳಿಗೆ ಓದಕ್ ಕಷ್ಟ ಆಗಿದೆ, ಕುಡಿಯೋಕ್ ನೀರಿಲ್ಲ. ಸೊ ಹಾಗಾಗಿ ನಾವು ಬಹಿಷ್ಕಾರವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಇಡೀ ಗ್ರಾಮಸ್ಥರೇ ಮತದಾನವನ್ನ ನಾವು ಮಾಡಲ್ಲ ಅಂತ. ನೋಡಿ, ಈಗಾಗ್ಲೇ ಇನ್ನೊಂದ 3/4 ಅವರ್ ಇದೆ ಅಷ್ಟೇ, ಮತದಾನ ಎಂಡ್ ಆಗ್ಬಿಡುತ್ತೆ. ಚಾಮರಾಜನಗರದಲ್ಲಿ ಇಲ್ಲಿವರೆಗೂ ಒಂದ್ 50% ಒಳಗ್ ಮತದಾನ ಆಗಿದೆ ಅಷ್ಟೇ. ಈ ಗ್ರಾಮದಲ್ಲಿ ಆಗ್ಲೇ ಇಲ್ಲ ಮತದಾನ. ಇನ್ನೇನು EVM ಎಲ್ಲ ಅಲ್ಲಿ ಪುಡಿ ಮಾಡಿದಾರೆ ಅಂದ್ರೆ ಎಲ್ಲಿಂದ ಮತ ಹಾಕ್ತಾರೆ?